ಹಾಯ್ ಎಲ್ರಿಗೂ ನಮಸ್ತೆ. ಈ ಹಣ್ಣು ಕ್ಯಾನ್ಸರ್ ಫ್ರೂಟ್ ಅಂತಲೂ ಕರೀತಾರೆ, ಸೋರ್ ಸೂಪ್ ಅಂತ ಕರೀತಾರೆ. ಕನ್ನಡದಲ್ಲಿ ಹನುಮಾನ್ ಫಲ ಅಂತ ಕರೀತಾರೆ. ಇದು ತುಂಬ ಒಳ್ಳೆಯದು. ಇದು ರಿಚ್ ಇನ್ ಪೊಟ್ಯಾಷಿಯಮ್, ಮಿನರಲ್, ಕಿಡ್ನಿಗೆಲ್ಲ ತುಂಬ ಒಳ್ಳೆಯದು ಮತ್ತು ಕ್ಯಾನ್ಸರ್ ಪೇಷಂಟಿಗೆ ತುಂಬ ಒಳ್ಳೆಯದು. ಬ್ಲಡ್ ಪ್ರೆಷರ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಇದೊಂಥರ ಸಾಫ್ಟ್ ಟೆಕ್ಸ್ಚರ್ ಇರುತ್ತೆ. ಇದು ಒಂಥರ ಸೀತಾಫಲ, ರಾಮಫಲ ಅದೇ ಫ್ಯಾಮಿಲಿಗೆ ಸೇರುತ್ತೆ. ಈ ಹಣ್ಣನ್ನು ಹೆಂಗೆ ತಿನ್ನೋದು ಅಂದರೆ, ಈ ಬಿತ್ತ ಬಿಡಿಸಿ ಆ ಪಲ್ಪ್ನ ಹಾಗೆ ತಿನ್ಬೋದು. ಸ್ವಲ್ಪ ಹುಳಿ ಅನಿಸುತ್ತೆ, ಬಟ್ ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹುಣಸೆ ಹಣ್ಣು ಹುಳಿ, ನಿಂಬೆಹಣ್ಣು ಹುಳಿ ಹಂಗಿರಲ್ಲ, ಡಿಫ್ರೆಂಟ್ ಇರುತ್ತೆ. ಆ ರೀತಿ ನಿಮಗೆ ತಿನ್ನೋಕ್ಕಾಗಲಿಲ್ಲ ಅಂದರೆ ಅದನ್ನು ಈ ರೀತಿಯಾಗಿ ಮಿಕ್ಸರ್ಗೆ ಹಾಕ್ಕೊಂಡು ಶುಗರ್ ಹಾಕ್ಕೊಂಡು ಮಿಲ್ಕ್ ಶೇಕ್ ರೀತಿಲೂ ಮಾಡ್ಕೋಬೋದು. ಈ ಹಣ್ಣನ್ನು ಯೂಶ್ವಲಿ ಫ್ಲಶ್ ಹಾಗೇನೂ ತಿಂತಾರೆ ಮತ್ತು ಇದು ಸ್ಮೂತೀಸ್ ಮಾಡ್ಕೋತಾರೆ. ಬಟ್ ಮೇಕ್ ಶ್ಯೂರ್ ನೀವು ಆ ಕಪ್ಪು ಬೀಜವನ್ನು ತೆಗಿಲೇಬೇಕು, ಅದು ಒಳ್ಳೆಯದಲ್ಲ. ಮತ್ತು ಅತಿಯಾದ ಸೇವನೆಯೂ ಒಳ್ಳೆಯದಲ್ಲ. ಇದು ಒಂದು ಹಣ್ಣೇ ಹೆಚ್ಚು ಕಡಿಮೆ 1/4 kg ಅರ್ಧ kg ತನಕನೂ ವೆಯ್ಟ್ ಬರುತ್ತೆ. ಸೀತಾಫಲ, ರಾಮಫಲಗಿಂತ ದಪ್ಪ ಇರುತ್ತೆ. ಇದ್ರದ್ದು ಬೆನಿಫಿಟ್ಸ್ ಜಾಸ್ತಿ ಇದೆ. ಹಾಗೆಯೇ ನೀವು ಕನ್ಸ್ಯೂಮ್ ಮಾಡೋಕ್ಕೆ ಮುಂಚೆ ಒಂದು ಸತಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ತಗೊಳ್ಳಿ. ಧನ್ಯವಾದಗಳು.